ರಾಜ್ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ವಿತೌಟ್ ಮೇಕಪ್ ಆ್ಯಂಡ್ ವಿತ್ ಮೇಕಪ್. ಸೊ ಇವತ್ತು ನಾವು ಎಲ್ಲೋಗ್ತಿದ್ದೀವಿ ಅಂದರೆ ದೇವಸ್ಥಾನಕ್ಕೆ. ಯಾವಾಗೂ ದೇವಸ್ಥಾನಕ್ಕೆ ಹೋಗ್ತೀವಿ, ಇವತ್ತು ದೇವಸ್ಥಾನಕ್ಕೆ. ಹೌದು ಗೈಸ್, ಇವಳ ಮದುವೆ ಆದಾಗಿಂದ ಜಾಸ್ತಿ ನಾನು ದೇವಸ್ಥಾನಕ್ಕೆ ಟ್ರಿಪ್ ಹೋಗಿರೋದು. ಒಳ್ಳೇದಾಗಲಿ ನಿಮಗೆ ಅಂತ. ಅದೇ ಮದುವೆಗೆ ಮುಂಚೆ ಗೈಸ್ ಚಿಕ್ಕಮಂಗ್ಳೂರು, ಕೊಡಚಾದ್ರಿ, ಆ ಕಡೆ ಈ ಕಡೆ ಅಂತ ಎಲ್ಲ ಕಡೆ ಟ್ರಿಪ್ ಹೋಗ್ತಾ ಇದ್ದೆ ಗೈಸ್. ಈಗ ಬರೀ ದೇವಸ್ಥಾನ. ದೇವಸ್ಥಾನಕ್ಕೆ ತೋರಿಸ್ತೀವಿ ಹೇಗಿದೆ ದೇವಸ್ಥಾನ ಏನು. ಆಲ್ಮೋಸ್ಟ್ ಇಲ್ಲ, ಲಾಸ್ಟ್ ಇಯರ್ ಹೋಗಿಲ್ಲ. ಸೊ ಎವ್ರಿ ಇಯರ್ ಹೋಗ್ತೀವಿ, ಅದೇ ಶ್ರಾವಣ ತಿಂಗಳಲ್ಲಿ ಆ ಥರ. ಬಟ್ ಈ ಸಲ ನಾವು ಸಮ್ಮರಲ್ಲಿ ಹೋಗ್ತಾ ಇದ್ದೀವಿ. ನಿಧಾನಕ್ಕೆ ಹಾಕು. ನೋಡಿ ಗೈಸ್, ನನ್ನ ಹೆಂಡತಿ ಕೊತ್ತಂಬರಿ ಬೆಳೆಸಿದ್ದಾಳೆ. ನೋಡಿ ಪಾಲಕ್ ಗಿಡ ಹಾಕಿದ್ದಾಳೆ, ಆಮೇಲೆ ಮೆಣಸಿನ್ಕಾಯಿ ಗಿಡ ಹಾಕಿದ್ದಾಳೆ. ನೋಡಿ ಇಲ್ಲೊಂದು ಪಾಲಕ್ಕು ಬಿಟ್ಟರೆ ಟೊಮೊಟೊ ಗಿಮೊಟೊ ಎಲ್ಲ ಹಾಕಿ ಗಾರ್ಡನ್ ಮಾಡಿಬಿಡ್ತಾಳೆ. ಕರೆಂಟ್ ಇಲ್ಲ. ಓಕೆ, ಆಯಿತಾ ಪೂಜೆ? ಹೋಗೋಣ. ಓಕೆ, ನನಗೆ ಪ್ಯಾಂಟ್ ಎತ್ತು ಕೊಟ್ಬಿಡಮ್ಮ ಪ್ಲೀಸ್. ಆಲ್ ಹಸ್ಬೆಂಡ್ಸ್ ಥಿಂಗ್ಸು. ಕೈಗಂತೂ ಏನು ಸಿಕ್ಕೋದಿಲ್ಲ, ಹೆಂಡ್ತಿನೇ ಬರ್ಬೇಕೆಲ್ಲ. ನೀವೆಲ್ಲ ತುರ್ಕ್ ಒಳಗಡೆ ಇಟ್ಟಿರ್ತೀರಾ, ನಾವು ಹುಡುಕ್ಬೇಕಾ? ಅದೇನು ಗೊತ್ತಾ, ಅಷ್ಟೊತ್ತು ಹುಡುಕಿರ್ತಾರೆ, ಕಾಣಿಸಿರ ಅಲ್ಲೇ ಇರುತ್ತೆ, ಅದು ಅಲ್ಲೇ ಇರುತ್ತೆ, ಆದ್ರೂ ಕಾಣಿಸಿರಲ್ಲ. ಹೆಂಡ್ತಿ ಬಂದು ತಕ್ಕೊಟ್ರೆ ಮಾತ್ರ ಈಸಿಯಾಗಿ ಸಿಕ್ಬಿಡುತ್ತೆ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಹ್ಯಾಪಿ ಸಂಡೇ. ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಅಮಾವಾಸ್ಯೆ ಅಲ್ವಾ? ಸೊ ಅದರಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಏನೋ ನೋಡ್ತಾ ಇದೆಯಾ? ನಿಜವಾಗ್ಲೂ ಯಾವಾಗ ಈ ಬೇಸಿಗೆಗಾಲ ಮುಗಿಯುತ್ತೋ ಅನಿಸ್ತಾ ಇದೆ. ಅಷ್ಟು ಬಿಸಿಲು ಮನೆಯಲ್ಲಿ ಇರೋಕ್ಕಾಯ್ತಾ ಇಲ್ಲ ಗುರು ಬಿಸಿಗೆ. ಏನು ಹೇಳಿದ್ಯಾ? ಏಯ್, ಬಾಟ್ಲ್ ಹಿಂಗೆ ಇಟ್ಬಿಟ್ರೆ ಹೆಂಗೆ? ಅಂಕಲ್ ರೆಡಿ ಆಗ್ಬಿಟ್ಟವ್ರೆ. ರೆಡಿ ಅಂಕಲ್? ಓಕೆ, ಇರಮ್ಮ, ಹೆಲ್ಮೆಟ್ ಎಲ್ಲ ಇಟ್ಬಿಟ್ಟು ಬರ್ತೀನಿ. ನಮ್ಮ ರಾಕಿನ ಸ್ಟಾರ್ಟ್ ಮಾಡೋದ್ರಲ್ಲಿ ಖುಷಿನೇ ಬೇರೆ. ಟಿಫನ್ ಆಯಿತು, ಬೆಣ್ಣೆ ಮಸಾಲೆ ದೋಸೆ. ಬಟ್ ಹೆವಿ ಕಾಸ್ಟ್ಲಿ ಮಾಡ್ಬಿಟ್ಟಂಗೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾಡೋಣ. ಅದು ಅಲ್ಲದೆ ಜನ ಬಿಸ್ನೆಸ್ ಆಗುತ್ತಾ ಬೇಜಾನ್ ಆ್ಯಟಿಟ್ಯೂಡು. ಏನಪ್ಪ ಜನ ಹಂಗೆ ಅನಿಸ್ತಾರ, ಚೆನ್ನಾಗಿ ಬೆಳೆದ್ಬಿಟ್ರೆ ಆ್ಯಟಿಟ್ಯೂಡ್ ತೋರಿಸ್ತಾರೆ. ನನಗೆ ಎ ಸಿ ಮಕ್ಕ ಹೊಡಿತಾ ಇದ್ರೆ ಆನಂದ ಪರಮಾನಂದ. ನಿಜವಾಗ್ಲೂ ಯಾವಾಗ ಈ ಬೇಸಿಗೆ ಮುಗಿಯುತ್ತೋ ಅಂತ ಕಾಯ್ತಾ ಇದ್ದೀನಪ್ಪ. ನಿಜವಾಗ್ಲೂ ಆಗ್ತಾಯಿಲ್ಲ ಈ ಬಿಸಿ ಕಾಲದಲ್ಲಿ. ಅದು ಅಲ್ಲದೆ ವರ್ಷ ಮಳೆ ಬೇರೆ ಕಮ್ಮಿ ಆಗ್ತಾನೇ ಇದೆ, ಬಿಸಿ ಜಾಸ್ತಿ ಆಗ್ತಾ ಇದೆ. ಟಿಫನ್ ತಿಂದ್ಯಾ? ಟಿಫನ್ನು ಟಿಶುಮ್ ಅಲ್ಲ, ಟಿಫನ್. ಟಿಶಾಮ್ ಅಲ್ಲ, ಟಿಫಾನ್. ಏನು ಬೇಕು? ದೋಸೆ ಬೇಕಾ, ಇಡ್ಲಿ ಬೇಕಾ? ಏನು ಬೇಕು? ತಾತಿ ಬೇಕಾ? ಚಾಕಿ ಬೇಕಾ? ಚಾಕ್ಲೇಟ್ ಎಲ್ಲ ಕೊಡೋಣ. ಎಮ್ಮಿ ಚಾಕ್ಲೇಟ್ ಎಲ್ಲ ಬೇಡ. ಎಮ್ಮಿ ಇಡ್ಲಿ ದೋಸೆ. ಓಕೆ. ಇವಾಗ ನಾವಿದ್ದೀವಿ ಮಹಾರಾಜ. ನಮ್ಮಣ್ಣ ಅವರು ಮುಂದೆ ಕಾರಲ್ಲಿ ಹೋಗ್ತಾ ಇದ್ದಾರೆ. ಸನ್ನೇಗೌಡ ಅಂತಮ್ಮ. ಸನ್ನೇಗೌಡ ಯಾವ ಕಾರಲ್ಲಿ ಹೋದ್ರು? ನಮ್ಮ ಅತ್ತೆ ನ್ಯೂಸ್ ಪೇಪರ್, ಇಂಗ್ಲೀಷ್ ಪೇಪರ್ ಓದ್ತವ್ರ? ಇಲ್ಲ, ಕನ್ನಡ. ನಮ್ಮ ಅತ್ತೆ ಇವಾಗ ಟೈಮ್ ಪಾಸ್ಗೆ ಆಯಿತು. ಯಪ್ಪ ಇಷ್ಟೊಂದು ಕಾರಲ್ಲಿ ಎ ಸಿಯಲ್ಲಿ ತಣ್ಣಗಿತ್ತು. ನಿಜ ಈಗ ಬಿಸಿ ಆಚೆ ಬಂದ ತಕ್ಷಣ ಸುಡುವ ಬಿಸಿಲು. ಪಾಪ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಬಂದಿದ್ದೀವಿ. ನಮ್ದು ಆಲ್ರೆಡಿ ಬ್ರೇಕ್ಫಾಸ್ಟ್ ಆಗಿದೆ.
ಬೆಳಗ್ಗೆನೆ ಬೆಳೆ ದೋಸೆ. ಬೆಳಗ್ಗೆನೆ ಬೆಣ್ಣೆ ದೋಸೆ. ಟೀ ಹೇಳಿದ್ಯಾ? ಅವನಿಗೇನು ಬೇಡ, ಐಸ್ ಕ್ರೀಮ್ ಇದೆಯಲ್ಲ ಸಾಕು. ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್. ಫ್ರೆಶ್ ಆಗಿ ಟೀ ಪುಡಿ ಜಾಸ್ತಿ ಹಾಕಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ಬಂದಿದ್ದೀನಿ. ಇದಕ್ಕೆ ಮುಂಚೆ ಇನ್ನೂ ಬೆಳ್ಳಗಿತ್ತು. ಆದರೂ ಚೆನ್ನಾಗಿಲ್ಲ ಟೀ. ಚೆನ್ನಾಗಿಲ್ಲ ಟೀ. ಚೆನ್ನಾಗಿದೆ. ನೀನೇ ಮೆಚ್ಕೋಬೇಕು. ಅಂಕಲ್ ನೀವು ಕೇಳಿರೋ ಆನಿಯನ್ ದೋಸೆ ಇವಾಗ ಕರೆಕ್ಟಾಗಿ ಬಂದೈತೆ ನೋಡಿ. ಸಿಕ್ಕಾಬಿಟ್ಟು ಆಸೆ ಇಟ್ಕೊಂಡಿದ್ದೆ. ಮತ್ತೆ ತಿನ್ಬೇಕಿತ್ತು. ಅವತ್ತು ಇವತ್ತಲ್ಲ. ಇವತ್ತು ಬೇಡವಾ? ಮತ್ತೆ ಅಂಕಲ್ಗೆ ಆನಿಯನ್ ದೋಸೆ ಬೇಕು ಅಂದರೆ ವಿಲ್ಸನ್ ಗಾರ್ಡನ್ ಕರ್ಕೊಂಡು ಹೋಗ್ಬೇಕಾದ್ರೆ ಏನು ಅಂಕಲ್? ಬೇಡ ಅಂತ ಹೊಟ್ಟೆ ಕಾರ್ ಹೋಗೋದ್ರೆ ಚೆನ್ನಾಗಿತ್ತು ನೀರ ಹತ್ರ. ಕೆರೆ ಏರಿ ಮೇಲೆ ಹೋಗ್ತಾ ಇದ್ದೀವಿ. ಈ ಕಡೆನೂ ಕೆರೆ, ಈ ಕಡೆನೂ ಕೆರೆ. ಆ ಕಡೆ ಕೆರೆ ಅಲ್ಲ, ಕಡೆ ತೋಟ. ಸಾರಿ, ತೋಟ. ಈ ಕಡೆ ಕೆರೆ, ಆದ್ರೆ ಕೆರೆಯಲ್ಲಿ ನೀರೇ ಇಲ್ಲ, ಗೊತ್ತೋಗಿ. ಇನ್ನ ನಾವು ತುಂಬಾ ಬೇಗ ಬಂದಿದೀವಿ, ಅದಕ್ಕೆ ಹಂಗೇನಿಲ್ಲ. ಇವತ್ತು ಜನ ಇಲ್ಲ, ಎಲ್ಲ ಫ್ರೀಯಾಗಿ ಮಾಡ್ಕೊ ಹೋಗ್ರಿ. ಆರಾಮ ಫ್ರೀಯಾಗಿ ಮಾಡ್ಕೊಳ್ರಿ. ಜನ ನೋಡಿ ಇವತ್ತು ಖಾಲಿ, ಅಂಗಡಿಗಳೆಲ್ಲ ಕ್ಲೋಸ್. ಜನ ಇಲ್ಲ ಅಂತ. ಆ್ಯಕ್ಚುಲಿ ಫ್ರೈಡೇ ತಾನೇ ಯಾವಾಗಲೂ ಬರೋದು. ಟ್ಯೂಸ್ಡೇ ಫ್ರೈಡೇ ಫುಲ್ ಜನ ಇರ್ತಾ ಇದ್ರು. ಫಸ್ಟ್ ಟೈಮ್ ಸಂಡೇ ಬಂದಿದ್ವಿ, ಫುಲ್ಲು ಖಾಲಿ. ಇದೆಲ್ಲ ಬೋಂಡಾ ಬಜ್ಜಿ ಎಲ್ಲ ಹಾಕ್ಕೊಂಡು ಫುಲ್ಲು ಸ್ನ್ಯಾಕ್ಸ್ ಇರೋದು. ಇವತ್ತೇನು ಇಲ್ಲ, ಖಾಲಿ. ಫ್ರೀಯಾಗಿ ಪೂಜೆ ಮಾಡ್ಕೋಬೋದು ಈಗ. ಹಾಂ ಜಿಯಾನಾ? ಹುಷಾರು, ಇರೋ ನಿಧಾನ. ಆಂಟಿ ಬರ್ತಾವ್ರಿ, ಇರು. ಜೋರಾಗಿ ಹಾಕಿ. ಬಾ ಚಾಮೋ, ಕಮಾನ್. ಆಯ್ತಮ್ಮ. ಇನ್ನು ಎಕ್ಸ್ಟ್ರಾ ಬೇಕು ಅನ್ಬೇಕಿತ್ತಲ್ಲ. ಹಾಂ, ಎಷ್ಟು ಆಮೇಲೆ ಮೇನ್ ರೋಡಲ್ಲಿ ಹೋಗ್ತಂದಿದ್ದು. ಗಂಟೆ ಎಲ್ಲ ಕಟ್ಟಿಲ್ಲ. ಏನಮ್ಮ ಮಡ್ಲಲ್ಲಿ ಏನೋ ಇಸ್ಕೊಂಡೆ? ಅವನೋಗಿ ತಿಂತಾನ. ಮರದ ಕೆಳಗಡೆ ನೆರಳಲ್ಲಿ ಹೆಂಗೆ ಮಲ್ಕೊಂಡಿದ್ರೆ ನೆಮ್ಮದಿ. ಏನ್ ಚಮ್ಮ, ಏನಂತೀಯ? ಹಾಂ, JCB ಯಾಕೆ ಬಿಸಾಕ್ದೆ ನೀನು? ಹೋಗಿ ಎತ್ಕೊಂಬೋಗು. ನೋಡಿ ಬಿಸಾಕಿದ್ದೆ ನೀನು JCBನ. ಹಾಂ ರೈಸ್ ಹಂಗೆ ಒಂದು ನಿದ್ದೆ ಹೊಡೆದ್ರೆ ಮಸ್ತಾಗಿರುತ್ತೆ. ಆಯ್ತಾ? ಬೋಂಡ ಇಲ್ಲ ಅಲ್ಲ ಬೇಬಿ. ಯಾರಿಗೇನು ಚಿಂತೆ ಅಂದ್ರೆ ಇವಳಿಗೊಂದು ಚಿಂತೆ ನೋಡು. ಬೋಂಡ ಇಲ್ಲ ಅನ್ನೋದೇ ಒಂದು ಚಿಂತೆ ಆಗ್ಬಿಡೈತು. ಹಂಗೆ ಊರೊಳಗೆ ಹೋಗೋಣ ಬಂದ್ರಿ. ಪಿಕ್ನಿಕ್ ಸ್ಪಾಟ್.
ಏನಿದೆ ಇವತ್ತು ಮೆನ್ಯೂ? ಗೀ ರೈಸು ಮತ್ತು ಕುರ್ಮಾನ. ಎರಡು ಬೋಂಡ ಇದ್ದಿದ್ರೆ ಸಾಕು. ಬೋಂಡದ ಕತೆ. ದಿನೇಶ್ ಹಾಕೊಡು ಅಂಕಲ್. ದಿನೇಶ್ ಬಂದ್ರೆ ಬೇಕು ಎಲ್ಲ ಹೋಯ್ತು. ನೋ ಬಜ್ಜಿ ಅಷ್ಟೇ. ಪಿಕ್ನಿಕ್ ಆಗೋಯ್ತು ಇವಾಗ. ಪ್ಯಾಕಪ್. ಊಟ ಎಲ್ಲ ಆಯ್ತು. ಪ್ಯಾಕಪ್ ಟೈಮ್. ಪಿಕಪ್ ಅಲ್ಲಮ್ಮ, ಪಿಕ್ನಿಕ್. ಟೇಕ್ ಟು. ನಮ್ದು ಪಿಕಪ್ ಆಗೋಯ್ತಂತೆ. ನಮ್ಮ ಪಿಕ್ನಿಕ್ ಮುಗ್ದೋಯ್ತು. ಪಿಕ್ನಿಕ್ ಪ್ಯಾಕಪ್ ಮಾಡಕ್ಕಾಗಿಲ್ಲ ಅಂತ ಒಂದ್ಸಲಿ ಬಂದಾಗ ಮಳೆ ಅಲ್ಲ ಪಾಪ ಇಲ್ಲಿ. ಪಿಕ್ನಿಕ್ ನಾವು ಇದಕ್ಕೆ ಹೋಗಿದ್ರಲ್ಲ, ಚೆನ್ನಾಗಿತ್ತು ಅಂಕಲ್. ಯಾವ್ದು ಹೇಳಿ? ಮಂಚಿನ ಬೆಲೆಗೆ ಹೋಗಿದ್ದು. ಅದು ಸಖತ್ತಾಗಿತ್ತು. ಈ ತರ ಇರ್ಬೇಕು ಅವಾಗ ಅಲ್ಲಿ ತಂಪಗಿರ್ಬೇಕು, ಚೆನ್ನಾಗಿರುತ್ತೆ. ನಾವು ಹಂಗ್ ಹೋಗ್ಬೇಕಂತಂದ್ರೆ ಹೋಗ್ಬೇಕು ನಾವು ಒಂದು ಆಗಸ್ಟು. ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ಲು ಖಾಲಿ. ಊರೂರೇ ಅಂಗಡಿಗಳು ಕ್ಲೋಸ್ ಮಾಡಿದೆ ಗೈಸ್. ಯಾವ ಅಂಗಡಿನೂ ಓಪನ್ ಇಲ್ಲ, ಎಲ್ಲ ದುಕಾನ್ ಬಂದ್. ಸಂಡೇ ಅಲ್ವಾ, ಹೊಡೆದು ಫುಲ್ ಬ್ಯಾಟಿಂಗ್ ಅನಿಸುತ್ತೆ. ಊರೂರೇ ತುಂಬ ಪ್ರಶಾಂತವಾಗಿದೆ, ಪೀಸ್ ಆಗಿದೆ, ಚೆನ್ನಾಗೈತೆ. ಇವಳೊಬ್ಳು ಬೋಂಡ ಮುಗಿಯಲ್ಲ ಗೈಸ್ ಇವಳ್ದು. ಬಳೆ ಎಷ್ಟೊಂದು ಟೂಟು ಮ್ಯಾ ಅಂತೆ. ಎಷ್ಟೊಂದು ಚೋಟು ಮ್ಯಾ ಅಂತೆ. ಖುಷಿ ನೋಡು ಅವನಿಗೆ. ಚೋಟು ಮ್ಯಾ. ಏನ್ ಚಮೋದು? ಏನ್ ಚಮೋದು? ವಾಟ್ ಇಸ್ ದಟ್? ಏನ್ ಚೆನ್ನಾಗಿದೆ ನೋಡಕ್ಕೆ. ಬಿಸ್ಲಿಗೆ ಆಯ್ತಾ ಇಲ್ಲಪ್ಪ, ಟಯರ್ಡ್ ಆಗುತ್ತೆ ತುಂಬ. ಅಷ್ಟೇ, ನಾವು ಮನೆಗೆ ಹೋಗೋದೇ ಅಲ್ವಾ. ಎಲ್ಲ ದೇವಸ್ಥಾನ ಆಯಿತು, ದರ್ಶನ ಆಯಿತು, ಪೂಜೆ ಆಯಿತು, ಎಲ್ಲ ಆಯಿತು. ನೋಡೋಣ